ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಗೌಡರ ಹುಟ್ಟೂರು ಹರದನಹಳ್ಳಿ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿತು. ಕಿರಿಯ ಪುತ್ರ ಎಚ್.ಡಿ. ರಮೇಶ್ ಅಂತ್ಯಕ್ರಿಯೆ ಕಾರ್ಯವಿಧಾನವನ್ನು ನೆರವೇರಿಸಿದರು. ಮಣ್ಣಲ್ಲಿ ಮಣ್ಣಾದ ದೊಡ್ಡಗೌಡರ ಗೌಡ್ತಿ ಚೆನ್ನಮ್ಮ. ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಲ್ಲಿ ವಿಧಿವಿಧಾನ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯವರ ಸರ್ವಸ್ವವು ಚೆನ್ನಮ್ಮ. ದೊಡ್ಡಗೌಡರ ಬದುಕನ್ನು ರೂಪಿಸಿದ್ದ ಗೌಡ್ತಿ ಇನ್ನೂ ನೆನಪು ಮಾತ್ರ. ದೊಡ್ಡಗೌಡರ 72 ವರ್ಷಗಳ ದಾಂಪತ್ಯಕ್ಕೆ ಭಾವನಾತ್ಮಕ ತೆರೆಬಿದ್ದಿದೆ. 1954ರಿಂದ 2026ರವರೆಗೂ ಪ್ರತಿ ಹಂತದಲ್ಲೂ ಜೊತೆಯಾಗಿಯೇ ಹೆಜ್ಜೆ ಇಟ್ಟಿದ್ದ ಮಡದಿಯನ್ನ ಕಳೆದುಕೊಂಡ ನೋವು ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನ ಆವರಿಸಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ನೆರಳಾಗಿ ಸುದೀರ್ಘ ರಾಜಕೀಯ 7 ಬೀಳುಗಳ ಪಯಣದಲ್ಲಿ ಸದಾ ಜೊತೆಯಾಗಿ ನಿಂತಿದ್ದ ಅವರ ಧರ್ಮಪತ್ನಿ ಚೆನ್ನಮ್ಮ ಈಗ ಇಹಲೋಕ ತ್ಯಜಿಸಿದ್ದಾರೆ. ಇಂದು ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಸಕಲ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಬರೋಬ್ಬರಿ 7 ದಶಕಗಳ ಕಾಲ ಸಾರ್ಥಕ ದಾಂಪತ್ಯ ಜೀವನವನ್ನು ನಡೆಸಿದ ಚೆನ್ನಮ್ಮ ಇದೀಗ ದೊಡ್ಡಗೌಡರನ್ನ ಒಬ್ಬಂಟಿ ಮಾಡಿ ಅನಂತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಚೆನ್ನಮ್ಮ ಅಂತ್ಯಕ್ರಿಯೆ ಹಾಸನದ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ನೆರವೇರಿತು. ಅನೇಕ ಗಣ್ಯಾತಿ ಗಣ್ಯರು, ಸಿನಿಮಾ ನಟರು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದರು. ಚೆನ್ನಮ್ಮ ಕೊನೆ ಕ್ಷಣದಲ್ಲೂ ದೇವೇಗೌಡರ ಪ್ರೀತಿ ಕಾಳಜಿ. ಅಪರೂಪ ದಾಂಪತ್ಯ ಕಂಡು ಕಣ್ಣೀರಿಟ್ಟ ಕರುನಾಡು. ಚೆನ್ನಮ್ಮ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿರುವಾಗ ಎಚ್.ಡಿ. ದೇವೇಗೌಡ ಅವರು ತಾವೇ ಸ್ವತಃ ಕೈಯಾರೆ ಪತ್ನಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿರುವ ದೃಶ್ಯ ಕಂಬನಿ ತರಿಸುವಂತಿದೆ. ಗೌಡರು ಅತ್ಯಂತ ಮಮತೆಯಿಂದ ತುತ್ತು ನೀಡ್ತಾ ಇದ್ರೆ ಚೆನ್ನಮ್ಮ ಅವರು ಕಿರುಧ್ವನಿಯಲ್ಲಿ ನನಗೆ ಸಾಕು ಅಂತ ಹೇಳ್ತಿದ್ದಾರೆ. ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತರಿಸುವಂತಿದೆ ಈ ಅಪೂರ್ವ ಕ್ಷಣ. ಇದೊಂದೇ ವಿಡಿಯೋ ಅಲ್ಲ, ಚೆನ್ನಮ್ಮ ಕೊನೆ ಕ್ಷಣದಲ್ಲೂ ದೇವೇಗೌಡರ ಜೊತೆಗಿದ್ರು. ಇವರಿಬ್ಬರ ಆ ಪ್ರೀತಿ ಮತ್ತು ಕಾಳಜಿ ಕೊಂಚವೂ ಮಾಸದೆ ಇರುವುದಕ್ಕೆ ಈ ಕ್ಷಣಗಳೇ ಸಾಕ್ಷಿ. ಹಳ್ಳಿಯ ಸಾಮಾನ್ಯ ಕೃಷಿ ಕುಟುಂಬದಿಂದ ಹಿಡಿದು ದೇಶದ ಅತ್ಯುನ್ನತ ಪ್ರಧಾನಿ ನಿವಾಸದವರೆಗೂ ಸಾಗಿದ ಇವರ 70 ವರ್ಷಗಳ ದಾಂಪತ್ಯದ ಕೊನೆಯ ದಿನಗಳು ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತರಿಸುವಂತಿದೆ.